ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಟಿಫನ್ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂತ. ಕಾಂಕ್ರೀಟ್ ನನ್ನ ಮಗ ರೆಡಿಯಾಗಿ ಸ್ಕೂಲ್ಗೆ ಹೋದಾಗಲೇ ಅವನು ಹೋಗೋದು ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ. ಅವ್ನು ರೆಡಿ ಆಗೋಕ್ಕೆ 1 ಅವರ್ ಬೇಕು. ನಾಷ್ಟ ಮಾಡಿಸಿ ಅರ್ಜೆಂಟಲ್ಲಿ ಬೇಗ ಬ್ಯಾಗ್ ಬರ್ತಿವತ್ತು. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇರೋದ್ರಿಂದ ನಮ್ಮ ಮನೇಲಿ ಅವ್ರಿಗೆ ರಜಾ ಇದೆ ಆಫೀಸು. ಸೊ ಅದಕ್ಕೆ ಲೇಟಾಗಿ ಟಿಫನ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂತ ಕಾಂಕ್ರೀಟ್ ತಿಂದ್ಬಿಟ್ಟು ಹೆಂಗೂ ಮಳೆ ಬರ್ತಾಯಿದೆ, ಸುಮ್ಮನೆ ಮಲ್ಕೊಂಬಿಡೋಣ, ಕೆಲಸ ಅಲ್ಲೇ ಇರುತ್ತೆ ಅಂತ ನೋಡ್ಬೇಕು. ಕೆಲಸ ಆಗುತ್ತೋ ಉಪ್ಪಿಟ್ಟು ತಿಂದು ಏನಿಲ್ವೋ ಗೊತ್ತಿಲ್ಲ. ಪೂಜೆ ಎಲ್ಲ ಆಗಿದೆ. ಈಗ ಇವತ್ತೊಂದು ಸ್ವಲ್ಪ ಚಕ್ಲಿ ಮಾಡೋಣ ಅಂತ. ನಮ್ಮ ಮನೆಯವ್ರಿಗೆ ಈಗ ಮಳೆ ಬರ್ತಾ ಇರೋದ್ರಿಂದ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸಿಗೆ ಏನಾದರೂ ಕರುಮ್ ಅಂತ ಬೇಕಂತೆ. ಸೊ ಚಕ್ಲಿ ಮಾಡೋಣ ಸ್ವಲ್ಪ. ಸಾಯಂಕಾಲ ಆಫೀಸಿಂದ ಬಂದಮೇಲೆ ತಿನ್ನಕ್ಕೆ ಸರಿ ಹೋಗುತ್ತೆ ಅಂತ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳು ಕೈ ಬಿಟ್ಟರೆ ಇವತ್ತು ಚಕ್ಲಿ ಮಾಡೋದು, ಇಲ್ಲ ಅಂದರೆ ಇಲ್ಲ. ಹೆಂಗೂ ಮನೆಯವ್ರು ಮನೆಯಲ್ಲೇ ಇದ್ದಾರೆ ಇವತ್ತು, ಹಾಗಾಗಿ ಚಕ್ಲಿ ಮಾಡೋಣ ಅಂತ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಿದೆ. ಇವತ್ತು ಸುಮಾರು ಕೆಲಸ ಇದೆ. ಇವತ್ತು ಫುಲ್ ಡೇ ನಿಮ್ಮ ಜೊತೆ ಇರ್ತೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಶುಂಠಿದ ಮೇಲೆ ಸಿಪ್ಪೆ ತೆಗಿತಾ ಇದ್ದೀನಿ. ತುಂಬ ದಿವಸ ಆಯಿತು ಅಂಗಡಿಯಿಂದ ತಂದು ಮಾಡೋದೇ ಆಗೋಯ್ತು. ಅದಕ್ಕೆ ಮನೇಲೆ ಶುಂಠಿ ಜಾಸ್ತಿ ಇತ್ತಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ. ಇವತ್ತು ಏನೇನು ಖಾಲಿಯಾಗಿದೆ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋದು ಕೆಲಸ. ಮನೇಲಿದ್ದಾಗ ನಮ್ಮ ಯಜಮಾನ್ರು ಮನೇಲಿದ್ದಾಗ ಕೆಲಸ ಮಾಡೋದು ಈ ಥರ ಮಾಮೂಲಿ ದಿನಗಳಲ್ಲಿ ಡೈಲಿ ಮಾಡೋ ಕೆಲಸ ಮಾಡ್ಕೊಂಡಿರೋದು. ಈ ಥರ ಇದು ರಜೆ ಇದ್ದಾಗ ಮಕ್ಕಳು ಕರ್ಕೊತಾರಲ್ವ, ಹಾಗಾಗಿ ನಾವು ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಆ ಕಡೆ ಆಗೋ ಅಷ್ಟರಲ್ಲಿ ಈ ಕಡೆ ಶುಂಠಿನ ಇದು ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಕೆಲಸ ಮಾಡ್ಕೋತಾ ಇದ್ದೀನಿ ಇವತ್ತು. ಮಳೆ ಬರ್ತಾ ಇದೆ ಹೊರಗಡೆ. ಏನು ಹೇಳ್ತೀಯ? ಎಲ್ಲಿ ಹೊಂಟಿದೆ? ಯಾವ ಊರಿಗೆ? ಮಾಗೋಡ್ಕಲ್ಲ, ಹಾವೇರಿ. ದಾಯಿ ಕೂತ್ಕೋ. ಇದನ್ನ ಹೇಳುವ ದಾಯಿ. ರು ಎ ಐ ಓ ಓ ಔ ಆಮ್ ಆಹಾ. ನಿನ್ನ ಹೆಸರೇನು? ಪುತ ಅಲ್ಲ, ಪ್ರತೀಕ್ಷಾ. ಪುಟ ನೋಡಪ್ಪ. ಸಿರ್ಸಿ ರೋಡ್ ಅಲ್ಲ ಅದು. ಸಿರ್ಸಿ ರೋಡ್ ಈ ಕಡೆ ಅಲ್ಲ, ಆ ಕಡೆ. ನೀವು ಅಂದಿದ್ರಲ್ಲ ಆ ಸತಿ ಒಮ್ಮೆ ಸಿರ್ಸಿ ರೋಡ್ ಅಂತ. ಇದು ಭೂತಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅದನ್ನ ನೆನ್ಪಿಟ್ಕೊಂಡು ಸಿರ್ಸಿ ರೋಡ್ ಅಂತ ನೀವು. ನಾವು ಇವಾಗ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಾವೇರಿ ಹತ್ರ ಆಗಡಿ ಅಂತ. ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಕೆಲಸ ಜಾಸ್ತಿ ಇದ್ದಿದ್ದಕ್ಕೆ. ಹಾಗಾಗಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ.
ಇವಾಗ 11:30 ಆಗಿದೆನಾ, ಇವಾಗ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಮಧ್ಯಾಹ್ನ ಮೇಲೆ ಒಂದು 4 ಗಂಟೆ ಹಂಗೆ ಅಲ್ಲಿಂದ ಬಿಡೋಣ ವಾಪಸ್ಸು ಅಂತ ಹೋಗ್ತಾ ಇದ್ದೀವಿ. ಬಂದು ಇನ್ನೂ ಸುಮಾರು ಕೆಲಸ ಇದೆ ಮಾಡೋದು. ನಾಷ್ಟ ಎಲ್ಲ ಆಗಿದೆ, ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಅದು ವಿಡಿಯೋ ಮಾಡ್ತೀನಿ. ಇಲ್ಲಿ ಮಠ ಬರ್ತಾವಲ್ಲ, ಮಠದ ಒಮ್ಮೆ ಹೋಗಿಲ್ಲ ಅಲ್ಲಿ ಮಠಕ್ಕೆ ನಾನು. ಒಮ್ಮೆ ಹೋಗೋಣ ಅಂತವಿ ಮಠದೊಳಗೆ. ಇದು ವಯಸ್ಸು ಕೊಡ್ಬೇಕು. ಮಠ ಅಲ್ಲ ಇದು, ಸ್ವಾಮಿ ಮಠ. ಡಾಗ್ ಅದ, ಡಾಗ್ ಅದ, ಡಾಗ್. ಶೇಕ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ, ನಮ್ಮಮ್ಮ ತಂಗಿ ಮನೆಗೆ. ಬಂದು ಅವತ್ತೆಲ್ಲ ಡೇ ಇರೋಣ ಅಂತ ಅಂದ್ಕೊಂಡ್ವಿ. ಸಂಡೇ ಇರೋಕ್ಕೆ ಆಗಲಿಲ್ಲ. ಮತ್ತು ಅವನಿಗೆ ರೆಡ್ ಡೇ ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಪ್ರಾಪ್ಸು ಆಮೇಲೆ ಬಟ್ಟೆ ಬೇಕಾಗಿತ್ತು. ಹಾಗಾಗಿ ತರಕ್ಕಂತ ಊಟ ಮಾಡಿದವ್ರೆ ಬಂದ್ಬಿಟ್ವಿ 4 ಗಂಟೆ ಸುಮಾರು. ಹಾಗಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಯಾಕೆ ಕೊಡ್ತಾಯಿದ್ದೀನಿ ಅಂತಂದರೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಡಿಸ್ಟರ್ಬೆನ್ಸ್ ತುಂಬ ಇದೆ ಅಲ್ಲಿ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಳು ನಮ್ಮ ಆಂಟಿ ಮಗಳು. ನಮ್ಮ ಆಂಟಿಗೆ ಒಂದು ಹುಡುಗ ಒಂದು ಹುಡುಗಿ ಇದೆ. ಏನ್ ಮಾಡ್ತಾ ಇದ್ದೆ? ಯಾರು ಹೇಳ್ತಾರೆ? ಇದನ್ನ ಹೇಳ ನನ್ ಕಾಲ್ ತಗೊಂಡದ ನೋಡು. ಯಾಕ ಯಾಕ ಹೆಂಗ ಹಾಕಿ ಏ ಭೂತ
ಹೌದಾ? ಇದು ಎಲ್ಲಿ ಬರುತ್ತೆ ಹೇಳ್ರಿ ಹೇಳ್ರಿ. ಸಿ ರೋಡ್ 4 ಕ್ಲಾಸ್. ಹಾಂ, ಈ ಕಡೆ ಲೆಫ್ಟ್ ಸೈಡ್ ಇಲ್ಲಿ ಲೆಫ್ಟ್ ಸೈಡೇ ಬರುತ್ತೆ. ಈ ಕಡೆಯಿಂದ ಹೋಗ್ತಾ ಬರ್ತಾ ರೈಟ್ ಸೈಡ್ ಸಿಗುತ್ತೆ ನಿಮಗೆ ದೇವಸ್ಥಾನ. ತುಂಬ ದೂರ ಏನಿಲ್ಲ, ಹತ್ರನೇ ಇದೆ ದೇವಸ್ಥಾನ. ಇಲ್ಲೆಲ್ಲ ಕಾರ್ಗಳು ನಿಂತಿದೆಯಲ್ಲ. ಭಾನುವಾರ ದಿವಸ ಮಾತ್ರ ತುಂಬ ರಶ್ಶು. ನಾವು ಈಗ ಸುಮಾರು ಒಂದು ಎರಡು ಟೈಮ್ ಬಂದು ವಾಪಸ್ ಹೋಗಿದ್ದೀವಿ ಭಾನುವಾರ ದಿವಸ ಮಾತ್ರ. ಇಲ್ಲೇ ಬರುತ್ತೆ ದೇವಸ್ಥಾನ. ಬರೋಬ್ಬರ ಐತೆ ಸರ್. ಸರ ರಶ್ ಆಯ್ತು ಬಿಡ. ಏಯ್ ಅಲ್ಲಿ ಒಳಗೆ ಎಂಟ್ರಿ ಇಲ್ಲ ಅಲ್ಲ? ಹಾಂ, ಅಲ್ಲ ಒಳಗೆ ಕ್ಯಾಮ್ರಾ ಒಳಗೆ ಕ್ಯಾಮ್ರಾ ಅಲ್ಲೋ ಇಲ್ಲ. ಮೇಲೆ ಐತಿ ಸರ್ ದಾರಿ.